ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ಒಂದು ಬ್ಯೂಟಿಫುಲ್ ಬ್ರೈಡಲ್ ಸಾರಿ ಟಸಲ್ಸ್ ಹೆಂಗೆ ಹಾಕೋದು ಅಂತಂದು ನೋಡೋಣ. ಎಷ್ಟು ಫಾಸ್ಟಾಗಿ ಹಾಕ್ತೈತಿ ಮತ್ತು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತೈತಿ. ಮತ್ತು ಇದಕ್ಕೆ ನಾವು ತುಂಬ ವರ್ತ್ ಐತಿ. ಈ ಒಂದು ಡಿಸೈನ್ ಅಷ್ಟು ಬ್ಯೂಟಿಫುಲ್ ಆಗೈತಿ. ನಾವು ಮಾಮೂಲಿ 6 ಎಳೆ ದಾರ ಏನು ತೊಗೊಂಡಿವಿ ಆ ದಾರಾನ ತೊಗೊಂಡು ನಾವು ಸೀರೆಗೆ ಲಾಕ್ ಮಾಡಿದ್ದಾದ್ಮ್ಯಾಗ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೊಂಟೀನಿ. ನೀವು ಬೇಕಪ್ಪ ಅಂತಂದ್ರೆ 3 ಚೈನ್ ಸ್ಟಿಚ್ನಿಗೂ ಹಾಕ್ಕೊಂಡು ನೀವು ಲಾಕ್ ಮಾಡ್ಕೊತಾ ಹೋಗ್ಬೋದು. ಸೀರೆ ಫುಲ್ಲು ಬೇಸ್ನ ಹಾಕೋಬೇಕು. ನೀವು ಬೇಕಂದ್ರೆ ಡೈರೆಕ್ಟ್ ಸೀರೆಗೂ ಹಾಕೋಬೋದು. ನಾನು ಬೇಸ್ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಬೇಸಿಗೆ ನಾನು ಈ ಒಂದು ಟಸಲ್ ಡಿಸೈನ್ನ ಹಾಕೋತಾ ಹೋಗ್ತೀನಿ. ಸೊ ಸೀರೆ ಫುಲ್ಲು 4 ಚೈನ್ ಸ್ಟಿಚ್ನ ಹಾಕೋತಾ ಲಾಕ್ ಮಾಡ್ಕೋತಾ ಹೋಗಬೇಕು. ಸೊ ಹಿಂಗೆ ನಾನು ಹಾಕೋತಾ ಹೋಗ್ತೀನಿ. ಈಗ ನಾನು ಮೊದಲ 6 ಎಳೆ ದಾರಾನ ಮಾಡಿ ಸುತ್ತಿಟ್ಕೊಂಡೀನಿ. ಹಿಂಗೆ 6 ಎಳೆ ದಾರಾನ ಸುತ್ತಿದ್ದಾದ್ಮ್ಯಾಗ ನಾನು ನೋಡ್ರಿ, ಈಗ ಒಂದು ಮಾಮೂಲಿ ಬಟ್ಟೆ ಹೊಲಿಯೋ ದಾರ ಮತ್ತು ಸೂಜಿ ಬರ್ತೈತಲ್ಲ, ಈ ಒಂದು ದಾರ ಸೂಜಿನ ತೊಗೊಂಡು ಸೂಜಿ ಒಳಗೆ ದಾರ ಹಾಕಿ ಗಂಟು ಹಾಕಿ ಇಟ್ಕೊಂಡೀನಿ. ಈ ದಾರ 2 ಮಡ್ಫುಲ್ ಬರ್ತೈತಲ್ಲ, ಅದ್ರ ಒಳಗೆ ಈ ಮರೂನ್ ಸಿಲ್ಕ್ ಥ್ರೆಡ್ ಏನೈತಲ್ಲ ಅದನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ, ಅಂದ್ರೆ ಗಂಟು ಹಾಕೋಣ. ಯಾರಿಗೆ ಕ್ರೋಶಾ ವರ್ಕ್ ಬರೋದಿಲ್ಲ ಅವ್ರಿಗೂ ಇದನ್ನು ಹಾಕ್ಕೋಬೋದು. ಅಂದ್ರೆ ನೀವು ಡೈರೆಕ್ಟ್ ಸೀರೆಗೆ ಹಾಕ್ಕೋಬೋದು. ಇನ್ನು ಮಾಮೂಲಿ ಚೈನ್ ಸ್ಟಿಚ್ ಬರ್ತೈತಪ್ಪ ಅಂದವ್ರಿಗೂ ಹಾಕ್ಕೋಬೋದು. ಅಷ್ಟು ಬೇಸಿಕ್ ಐತಿದ್ದು. ಇದ್ರಾಗ ಏನು ಜಾಸ್ತಿ ಎಫರ್ಟ್ ಹಾಕೋದೇನು ಇರೋದಿಲ್ಲ. ಅಂದ್ರೆ ಟೈಮ್ ಹಿಡಿತೈತಿ. ಅಂದ್ರೆ ನೀವು ಮಣಿನ ಅಗ್ಲಗ್ಲ ತೊಗೊಂಡು ಹಾಕೋಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಬಟ್ ಆ ಟೈಮ್ ವರ್ತ್ ಐತಿ. ಈ ಲಾಸ್ಟ್ ನಾವು ನೋಡೋ ಅಂಥದ್ದು ಫಿನಿಶಿಂಗಿಗೆ ವರ್ತ್ ಐತಿ. ಸೊ ಈಗ ನಾವು ಎಷ್ಟು ಉದ್ದ ದಾರ ತೊಗೋಬೇಕು ಒಂದು ಹಿಂಗೆ ಒಂದು ಟಸಲ್ ಮಾಡೋಕ್ಕೆ ಅಂತಂದ್ರೆ ನಾನಿಲ್ಲಿ 1 ಎಳೆ ಅಂತಂದ್ರೆ 1 ಮೀಟರ್ ದಾರಾನ ತೊಗೊಂಡಿನಿ. 1 ಮೀಟ್ರ್ ದಾರ ನೀವು ಹೆಚ್ಚೆ ಕಡಿಮೆ ಮಾಡ್ಕೊರಿ. ನಾನು ಇಲ್ಲಿ ಕಡಿಮೆ ಮಾಡ್ಕೋಬೇಡ್ರಿ, ಹೆಚ್ಚು ಬೇಕಾದ್ರೆ ಮಾಡ್ಕೊರಿ. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟಸಲ್ ಮಾಡೋಕ್ಕೂ ಆ ದಾರ ಯೂಸ್ ಆಕ್ಕತಿ. ಈಗ 1 ಮೀಟ್ರ್ ದಾರ ತೊಗೊಂಡು ನಾನು ಲಾಕ್ ಮಾಡಿ ಇಟ್ಕೊಂಡೀನಿ. ಈಗ ಈ ರೀತಿ ನೀವು ಒಂದು ಕಾರ್ಡ್ನ ತೊಗೋರಿ. ನೀವು ಬಟ್ಟೆಗೆ ಬಂದಿರೋ ಟ್ಯಾಗಾರೋ ತೊಗೋರಿ, ಇಲ್ಲ ಅಂತಂದ್ರೆ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಬರ್ತಾವಲ್ಲ, ಇಲ್ಲ ಎಕ್ಸೈಸ್ದು ಆ ಥರ ಕಾರ್ಡ್ಗಳನ್ನ ತೊಗೋರಿ. ಕರೆಕ್ಟ್ 1 ಇಂಚ್ ಬರಬೇಕು. ಉದ್ದ ನೀವೇನು ಇದು ಮಾಡ್ಕೋಬೇಡ್ರಿ, ಅಡ್ಡ ಮಾತ್ರ 1 ಇಂಚ್ ಬರಬೇಕು. ಹಿಂಗೆ ಕರೆಕ್ಟ್ 1 ಇಂಚ್ ಬರೋಂಗೆ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಈಗ ನಾವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತು ಮಣಿಗೂ ನಾನು ಹಿಂಗೆ ಒಂದು ಕ್ಯಾಪ್ನಾಗ ಹಾಕಿಟ್ಕೊಂಡೀನಿ. ನೀವುಗೂ ಯಾವ್ದಾದ್ರು ಬೌಲ್ದಾಗ ಹಾಕಿ ಇಟ್ಕೋರಿ. ನಾನಿಲ್ಲಿ ಈ ರೀತಿ ಅಂದ್ರೆ ಸ್ಮಾಲ್ ಮೀಡಿಯಮ್ ಹಿಂಗಿರೋ ಸೈಜ್ನಾಗ ನಾನು ಬೀಡನ್ನ ತೊಗೊಂಡೀನಿ. ನೀವು ಇನ್ನೂ ಚಿಕ್ಕ ತೊಗೋತೀವಪ್ಪ ಅಂತಂದ್ರೆ ನಾವು 6 ಎಳೆ ತೊಗೊಂಡೀನಿ. ನೀವು ಒಂದು 3 ಎಳೆ ದಾರಾನ ತೊಗೋಬೇಕು. ಸೊ ಈಗ ನಾನು ನೋಡ್ರಿ ನೀಡಲ್ನ ಅದು ಏನಿದೆ ಐತಲ್ಲ, ನಾನು ಬೇಸ್ ಹಾಕ್ಕೊಂಡಿದ್ನಲ್ಲ ಆ ಬೇಸ್ ಒಳಗೆ ಹಿಂಗೆ ಹಾಕ್ಕೊಂಡು 3 ಎಳೆ ಈ ಕಡೆ ಆ ಕಡೆ ಬರೋಂಗೆ ಸೆಂಟ್ರೊಳಗೆ ಸೂಜಿ ಹಾಕಿ ಹಿಂಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಫಸ್ಟ್ ಟಸಲ್ನ ನಾನು ಅಂದ್ರೆ ನಾವು ಏನು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತೀವಿ. ಸೆಕೆಂಡ್ ಒಂದು ಯಾವ ಮನೆಗೆ ಹಾಕ್ಕೋಬೇಕಪ್ಪ ಅಂತಂದ್ರೆ 2 4 ಚೈನ್ ಸ್ಟಿಚ್ ಹಾಕಿ 2 ಮನೆ ಬಿಟ್ಟಿರ್ತೀವಿ. ಅಂದರೆ ಫಸ್ಟಿನ ಟಸಲ್ಗೂ ಮತ್ತು ಸೆಕೆಂಡಿನ ಟಸಲ್ ಮಧ್ಯದಾಗ 2 4 ಚೈನ್ಸ್ ಹಾಕಿರೋ ಮನೆ ಬಿಟ್ಟು 3ನೇ ಮನೆಗೆ ನಾನು ಹಾಕ್ಕೊಂಡೀನಿ. ನೋಡಿರಿ, ಈಗ ಈ ಕಡೆ ಲಾಸ್ಟಲ್ಲಿ ಒಂದು ಟಸಲ್ ಐತಲ್ಲ
ಪಕ್ಕದಾಗ ಅದ್ರ ಪಕ್ಕದಾಗ 2 ಮನೆ ಖಾಲಿ ಬಿಟ್ಟು 3ನೇ ಮನೆಗೆ ಹಾಕ್ಕೊಂಡೀನಿ. ಸೊ ಹಿಂಗೆ ನಾವು ಹಾಕ್ಕೋಬೇಕು. ಮತ್ತು ಸೂಜಿ ಒಳಗೆ 4 ಬೀಡನ್ನ ಹಾಕ್ಕೊಂಡು ಹಿಂಗೆ ನಾವು ದಾರ ಎಳ್ಕೊಂಡು ಹಿಂಗೆ ನಾವು ಹಾಕೋತ ಹೋಗ್ಬೇಕು. ನೋಡ್ರಿ ಹಿಂಗೆ. ಸೊ ನಾನು ಇಲ್ಲಿ ಒಂದು 10 ಸತಿ 4 ಬೀಡ್ಸ್ನ ಹಾಕ್ಕೊಂಡೀನಿ. ನೀವು ಬೇಕಂದರೆ ಹೆಚ್ಚಿಗೂ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ದಪ್ಪ ಬರ್ಬೇಕಂದ್ರೆ ಒಂದು 20 ಟೈಮ್ಸ್ ಇಲ್ಲ 15 ಟೈಮ್ಸ್ ಹಾಕೋರಿ. ನನಗೆ 10 ಟೈಮ್ಸ್ ಸಾಕು ಅನ್ನಿಸ್ತು. ಸೊ ಹಾಗಾಗಿ 10 ಟೈಮ್ಸ್ನ ಹಾಕ್ಕೊಂಡೀನಿ. ಅಂದರೆ 10 ಟೈಮ್ಸ್ 4 ಬೀಡ್ಸ್ನಾಗ ನಾನು ತೊಗೊಂಡು ಬಂದೀನಿ ದಾರಾನ. ಮತ್ತು ಹಾಕೋಬೇಕಾದ್ರೆ ದಾರ ಬೀಡ್ಸ್ ಮ್ಯಾಗ ಹೋಗ್ತಾವೆ. ನೀವು ಕೈಯಿಂದ ಹಿಂಗೆ ಎಳ್ಕೊಂಡ್ವಪ್ಪ ಅಂತಂದ್ರೆ ಅವು ಕೆಳಗೆ ಬರ್ತಾವೆ. ಹಿಂಗೆ ಬೀಡ್ಸ್ನ ತೊಗೋಬೇಕು 4 ಹಾಗೆ ಹಾಕೋತಾ ಹೋಗ್ಬೇಕು. ಸೊ ನೀವು ಡೈರೆಕ್ಟ್ ಸೀರೆಗೇ ಹಾಕೋತಾನಪ್ಪ ಅಂತಂದ್ರೆ ನೀವು 1 ಇಂಚ್ ಬಿಟ್ಟುಕೊಂಡು ಹಾಕೋಬೋದು. ಹಿಂಗೆ ನೋಡಿರಿ, ನಾನು ಈಗ 10 ಟೈಮ್ಸ್ನ ಹಾಕ್ಕೊಂಡೀನಿ. ಸೊ 10 ಟೈಮ್ಸ್ನ ಹಾಕ್ಕೊಂಡು ಈಗ 10 ಟೈಮ್ಸ್ ಹಾಕ್ಕೊಂಡು ನಾವು ಫಸ್ಟ್ ಕಾರ್ಡ್ನ ತೊಗೋಬೇಕು. ಈಗ ನಾನು ಲಾಸ್ಟ್ 1 ಟೈಮ್ ಹಾಕ್ಕೊಳಕತ್ತೀನಿ. 9 ಟೈಮ್ಸ್ ಅಲ್ಲಾಗೈತಿ. ಇದು 10th ಟೈಮ್ನ ನಾನು ಹಾಕ್ಕೊಂಡು ಈಗ ನಾವು ಫಸ್ಟ್ ಕಾರ್ಡ್ನ ತೆಗಿಯೋಣ. ದಾರಾನ ಸ್ವಲ್ಪ ಗಟ್ಟಿಗೆ ಹಿಡ್ಕೊರಿ. ಈಗ ನಾನು ಕಾರ್ಡ್ನ ತೆಗಿತೀನಿ. ಹಿಂಗೆ ಕಾರ್ಡ್ನ ತೆಗೆದು ಅಂದರೆ ಬೀಡ್ಸ್ ಮೇಲಿದ್ದರೆ ಸ್ವಲ್ಪ ಕೆಳಗೆ ಎಳ್ಕೊಂಡು ನಾನಿಲ್ಲಿ ಫಸ್ಟ ಮಾಮೂಲಿ ಸೂಜಿಗೆ ಝರಿ ಥ್ರೆಡ್ನ ಹಾಕಿಟ್ಕೊಂಡೀನಿ. ಈಗ ಅದಕ್ಕೆ ನಾವು ಹಿಂಗೆ ಹಾಕೋತಾ ಹೋಗ್ಬೇಕು. ಸೊ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಝರಿ ಥ್ರೆಡ್ 1 ಎಳೆ ಅಲ್ಲಾರ್ದ ನಾನು 2 ಎಳೆ ಝರಿ ಥ್ರೆಡ್ನ ತೊಗೊಂಡೀನಿ. ಅಂದ್ರೆ ಪೋಣಿಸಿದ್ರೆ ಮಡ್ಚಿದ್ರೆ 4 ಝರಿ ಎಳೆಗಳಾಗ್ತಾವೆ. ಈಗ ಹಿಂಗೆ ಹಾಕೋಬೇಕಾದ್ರೆ ಸ್ವಲ್ಪ ದಪ್ಪಾಗಿ ಕಾಣ್ತೈತಿ ಮತ್ತು ಪರ್ಫೆಕ್ಟಾಗಿರ್ತೈತಿ. ಫಿನಿಶಿಂಗ್ ಮಸ್ತ್ ಬರ್ತೈತಿ. ಸೊ ಹಿಂಗೆ ನಾವು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೀವು ಹಾಕೋಬೋದು. ನಾನಿಲ್ಲಿ ಒಂದು 5 ಟೈಮ್ಸ್ ಸುತ್ಕೊಂಡು ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ನಾವು ಲಾಕ್ ಮಾಡಿಕೊಂಡು ಸರಿ ಥ್ರೆಡ್ ಒಳಗಡೆಯಿಂದ ನಾವು ಸೂಜಿನ ತಂದು ಕಟ್ ಮಾಡ್ಕೋಬೇಕು. ಕಟ್ ಮಾಡೋ ಮುಂದೆ ಹುಷಾರು, ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೊರಿ. ಹಿಂಗೆ ಇದು ಬೀಡಿನ ಮ್ಯಾಗ ಎತ್ತಿ ಹಿಂಗೆ ಕಟ್ ಮಾಡ್ಕೋಬೇಕು. ಮತ್ತು ನೀವು ಮೇಲ್ಗಡೆದು ಯಾವ್ದಾದ್ರು ಎಳೆ ಕಟ್ ಮಾಡಿದ್ವು ಅಂದ್ರೆ ಬೀಡ್ ಇದಾಗ್ತಾವೆ, ಬಿದ್ದು ಹೋಗ್ತಾವೆ. ಸೊ ಹಾಗಾಗಿ ನೋಡಿರಿ ಹಿಂಗೆ ಕಾಣಕತ್ತೈತಿ ಫೈನಲಾಗಿ 10 ಎಳೆದು. ಸೊ ನಾನು ಇನ್ನೂ ಒಂದ್ಸತಿ ತೋರಿಸ್ತಾನೆ ನೋಡ್ಕೊರಿ. ಸೊ ಫಸ್ಟು ಗಂಟು ಹಾಕ್ಕೊಂಡಿದ್ದಾದ್ಮ್ಯಾಗ 4 ಬೀಡನ್ನ ಹಾಕ್ಕೊಂಡು ನಾವು 10 ಸತಿ ಹಿಂಗೆ ನಾವು 4 ಚೈನ್ ಸ್ಟಿಚ್ ಒಳಗೆ ತೊಗೊಂಡು ಬರಬೇಕು. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನ್ನ ಚಾನಲ್ದಾಗ ಸೀರೆ ಕುಚ್ಚಿನ ವೀಡಿಯೋಗಳು ಅಪ್ಲೋಡ್ ಇರ್ತೇನೆ. ಸೊ ಹಾಗಾಗಿ ಯೂಸ್ಫುಲ್ ಇರ್ತೈತಿ. ಯಾರಾದರೂ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದವ್ರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಯೂಸ್ಫುಲ್ ಆಗ್ತೈತಿ. ಅಂದರೆ ಮನೆಯಾಗ ಕೂತ್ಕೊಂಡು ಸೀರೆ ಕುಚ್ಚು ಡಿಸೈನ್ನ ಕಲ್ಕೋಬೋದು. ಮತ್ತು ಈ ಒಂದು ಡಿಸೈನ್ ಏನೈತಿ, ಯಾರಿಗೆ ಕ್ರೋಶಾ ವರ್ಕ್ ಬರೋದಿಲ್ಲ ಅನ್ನೋರ್ಗೂ ಈ ಒಂದು ಡಿಸೈನ್ನ ಹಾಕ್ಕೋಬೋದು. ಹಿಂಗೆ ನಾನು 10 ಟೈಮ್ಸ್ ನಾನು ಸುತ್ಕೊಂಡು ಹೋಗ್ತಾನೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ಕೊರಿ ನಿಮ್ಗೆ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ. ಮತ್ತು ಈ ಡಿಸೈನಿಂಗ್ ಅನ್ನಿಸ್ತು ಅಂತಂದ್ರೂ ಕಮೆಂಟ್ ಮಾಡಿರಿ.
ಸೊ ಹಿಂಗೆ ನಾನು 10 ಟೈಮ್ಸು ಹಾಕ್ತೀನಿ. ಮರೂನು ಮತ್ತು ಗೋಲ್ಡ್ ಕಾಂಬಿನೇಷನ್ ಐತಿ ಸೀರೆ. ಸೊ ಹಾಗಾಗಿ ನಾನು ಈ ಫಸ್ಟ್ ಮೆರೂನ್ ತೋರಿಸೀನಿ, ಈಗ ಗೋಲ್ಡಿಂದುಗುನ ತೋರ್ಸಕತ್ತೀನಿ. ಹಿಂಗೆ ನಾವು ಒಂದು 10 ಟೈಮ್ಸ್ ಹಾಕೋಬೇಕು. ನಿಮ್ಗೆ ಬೇಕಂದ್ರೆ ಹೆಚ್ಚಿಗೂ ಹಾಕೋರಿ, 20 ಇಲ್ಲ 50. ನಾನಿಲ್ಲಿ 10 ಟೈಮ್ಸ್ನ ಹಾಕ್ಕೊಂಡೇನಿ. ಫಾಸ್ಟಾಗೆ ಹಾಕೋಬೋದು ಈ ಡಿಸೈನ್ನ, ಅಂದ್ರೆ ಬೀಡ್ ತೊಗೊಳೋದ್ರಾಗ ಸ್ವಲ್ಪ ಟೈಮ್ ಇದಾಗ್ತೈತೆ, ಬಿಟ್ಟರೆ ಬೇಗನೆ ಹಾಕ್ಬೋದು. ಸೊ ಹಿಂಗೆ ನಾವು ಒಂದು 10 ಟೈಮ್ಸು ಮಾಡ್ಕೋತಾ ಹೋಗ್ಬೇಕು. ಸೊ ಹಿಂಗೆ ನಾವು ಹಾಕಿದ್ದಾದ ಮ್ಯಾಗ ನೋಡ್ರಿ, ಟೆನ್ ಟೈಮ್ಸ್ ಆದಾದ್ಮ್ಯಾಗ ನಾವು ಕಾರ್ಡ್ನ ರಿಮೂವ್ ಮಾಡ್ಕೋಬೇಕು. ಈಸಿಯಾಗಿ ತೆಗಿಬೋದು ಕಾರ್ಡ್ನ, ಅಂದರೆ ನೀವು ಟೈಟಾಗಿ ಹಿಂಗೆ ಎಳಿಬೇಡ್ರಿ, ಸಾವಕಾಶ ಹಾಕಿದ್ರೆ ಈಸಿಯಾಗಿ ತೆಗಿಬೋದು ಕಾರ್ಡ್ನ. ಹಿಂಗೆ ಕಾರ್ಡ್ ತೆಗ್ದಿದ್ದಾದ್ಮ್ಯಾಗ ಮಾಮೂಲಿ ಸರಿ ಥ್ರೆಡ್ನ ನಾವು ಇದಕ್ಕೆ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೇಕು. ಸ್ವಲ್ಪ ಲೆಂತ್ ಮಾಡಿ ಕಟ್ಕೋರಿ. ಹಿಂಗೆ ನಾವು ಕಟ್ಕೊಳ್ತಾ ಹೋಗ್ಬೇಕು. ಕಟ್ಟಿದ್ದಾದ್ಮ್ಯಾಗ ನಾನಿಲ್ಲಿ ಒಂದು 5 ಸತಿ ಹಿಂಗೆ ಸುತ್ಕೊಂಡು ಲಾಕ್ ಮಾಡ್ಕೋಬೇಕು. ನಿಮ್ಗಿನ್ನೂ ಉದ್ದ ಬೇಕಂದ್ರೆ ಇನ್ನೂ ಉದ್ದ ಮಾಡ್ಕೋರಿ. ಹಿಂಗೆ ನಾನು ಸುತ್ಕೊಂಡಿದ್ದಾದ್ಮ್ಯಾಗ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಉಲ್ಟಾ ತಿರುಗಿಸಿ ಅದರೊಳಗಡೆಯಿಂದ ನಾನು ನೀಡಲ್ನ ತೊಗೊಂಡು ಬರ್ತೀನಿ. ಸರಿ ಥ್ರೆಡ್ ಒಳಗಿಂದ ನೀಡಲ್ನ ತೊಗೊಂಡು ಬಂದಿದ್ದಾದ್ಮ್ಯಾಗ ನಾವು ಈಗ ಕಟ್ ಮಾಡ್ಕೋಬೇಕು. ತೊಗೊಂಡು ಬಂದು ಎಕ್ಸ್ಟ್ರಾ ದಾರಾನ ಕಟ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಆತು. ನಾನು 2 ಕಲರ್ದಾಗ ತೋರಿಸೀನಿ, ನಿಮ್ಗೆ ಅರ್ಥ ಐತೆ ಅಂತ ಅಂದ್ಕೊಂಡೀನಿ. ಸೊ ನೀವುಗೂ ಮನೆಗೆ ಟ್ರೈ ಮಾಡಿರಿ ನಿಮ್ಮ ಸೀರೆಗಳಿಗೆ. ಸೊ ಫೈನಲಾಗಿ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ನಾನಿಲ್ಲಿ ಸ್ವಲ್ಪ ಹಾಕಿ ತೋರಿಸೀನಿ, ಇನ್ನು ಸೀರೆ ಫುಲ್ ಹಾಕಿದ್ವಪ್ಪ ಅಂದ್ರೆ ಇನ್ನೂ ಮಸ್ತ್ ಲುಕ್ ಬರ್ತೈತಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಾಗ